exercise 11.2 7th question ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ. The diameter of the moon is approximately 1/4 of the diameter of the earth. ನೀವು ನೋಡಿದ್ರೆ ಇಲ್ಲಿ ಯಾರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ? diameter of the moon ನ diameter of the earth ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಕಂಪೇರ್ ಮಾಡ್ತಾರೆ? diameter of the moon ನ diameter of the earth ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅದ್ರ ವ್ಯಾಲ್ಯೂ ಡಿ ಅಂತ ತಗೊಂತೀನಿ. ಸೊ ನಾನೇನ್ ಮಾಡ್ತೀನಿ, ಲೆಟ್ diameter of earth be ಡಿ ಅಂತ ತಗೊಂತೀನಿ. ಸೊ ನಥಿಂಗ್ ಬಟ್ diameter of earth ನ ನಾನೇನ್ ತಗೊಂಡೆ? ಡಿ ಅಂತ ತಗೊಂಡೆ. ಸೊ ಅವಾಗ ರೇಡಿಯಸ್ ಆಫ್ ಅರ್ತ್ ಏನಾಗುತ್ತೆ? ಇದ್ರಲ್ಲಿ ಅರ್ಧ, diameter of earth ಅಲ್ಲಿ ಅರ್ಧ. ಸೊ ನಥಿಂಗ್ ಬಟ್ ಏನು? diameter of earth ಏನು? d/2 ಆಗುತ್ತೆ. ಸೊ ಈ RE is equal to ಏನಾಯ್ತು? d/2 ಆಯ್ತು. ಓಕೆ, ಇದು ಒಂದು ಗೊತ್ತಾಯ್ತು. ಇದು ರೇಡಿಯಸ್ ಆಫ್ ಅರ್ತ್ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್, ಈಗ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡಿದ್ರೆ ಅದನ್ನ ಬರ್ಕೊಂತೀನಿ ಇವಾಗ. diameter of the moon ಓಕೆ, dm ಅಂತ ಬರ್ತೀನಿ. diameter of the moon is approximately 1/4 ಅಂದ್ರೆ 1/4 into ಅಂತ 1/4 ಅಂದ್ರೆ 1/4 into of the diameter of the earth. ಈಗ ನೀವು ನೋಡಿದ್ರೆ diameter of moon is equal to 1/4 into diameter of earth ನ ಏನಂತ ತಗೊಂಡಿನಿ? diameter of earth ನ d ಅಂತ ತಗೊಂಡಿನಿ. ಇಲ್ಲಿ d ಬರಿತೀನಿ. ಸೊ diameter of moon ಏನಾಯ್ತು? 1 into d/4 ಆಯ್ತು. ಓಕೆ, ಈಗ ರೇಡಿಯಸ್ ಏನಾಗುತ್ತೆ? ರೇಡಿಯಸ್ ಆಫ್ ಮೂನ್ ಬಂದ್ಬಿಟ್ಟು d/2 ಅಂದ್ರೆ diameter of moon by 2. diameter of moon ಏನು? e/4 whole divided by 2. ಓಕೆ, ಈಗ ಏನಾಗುತ್ತೆ? ಇದನ್ನ ನಾನು d/4 ಈ ಡಿವೈಡ್ ಬೈ ಇರೋದನ್ನ ಇಂಟು ಬರ್ಕೊಂಡ್ರೆ ಅವಾಗ ಏನಾಗುತ್ತೆ? ಇದು 2 ಅಂದ್ರೆ ನಥಿಂಗ್ ಬಟ್ ಕೆಳಗಡೆ 1 ಇದೆ ಅಂತ ಅರ್ಥ. ಈ 2/1 ಇರೋದು ಈ ಡಿವೈಡ್ ಇರೋದು ಇಂಟು ಆದಾಗ 2/1 ಇರೋದು ಏನಾಗುತ್ತೆ? 1/2 ಆಗುತ್ತೆ. ಸೊ ಏನಾಗುತ್ತೆ? d/4 2 8 ಆಗುತ್ತೆ. ಸೊ ಈಗ ನಮಗೆ ಏನೇನ್ ಗೊತ್ತಾಯ್ತು ಬರ್ಕೊಂಡ್ಬಿಡ್ತೀನಿ. ಓಕೆ, ಸೊ ದಟ್ ಕ್ಯಾಲ್ಕುಲೇಷನ್ ಮಾಡಕ್ ಈಸಿ ಆಗ್ಬಿಡುತ್ತೆ. ಓಕೆ, ಒಂದು ನಮಗೇನು ರೇಡಿಯಸ್ ಆಫ್ ಅರ್ತ್ d/2 ಅಂತ ಗೊತ್ತಾಯ್ತು. ಈಗ ರೇಡಿಯಸ್ ಆಫ್ ಮೂನ್ ಏನಂತ ಗೊತ್ತಾಯ್ತು ನಮಗೆ? ರೇಡಿಯಸ್ ಆಫ್ ಮೂನ್ ಬಂದ್ಬಿಟ್ಟು d/8 ಅಂತ ಗೊತ್ತಾಯ್ತು. ಓಕೆ, ನೀವು ಅಬ್ಸರ್ವ್ ಮಾಡಿದ್ರೆ ರೇಡಿಯಸ್ ಆಫ್ ಮೂನು d/8 ಅಂತ ಗೊತ್ತಾಯ್ತು. ಓಕೆ, ಸೊ ಅವೆರಡು ವ್ಯಾಲ್ಯೂ ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾವು ಸಾಲ್ವ್ ಮಾಡೋಣ. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ಅವ್ರು ಏನ್ ಕೇಳ್ತಾರೆ? ಫೈಂಡ್ ದ ರೇಷಿಯೋ ಆಫ್ ದರ್ ಸರ್ಫೇಸ್ ಏರಿಯಾ. ಓಕೆ, ಈಗ ನಾವೇನ್ ಕಂಡಿಡ್ಬೇಕು? ರೇಷಿಯೋ ಕಂಡಿಡ್ಬೇಕು. ರೇಷಿಯೋ ಯಾರ್ಯಾರಿಗೆ? ಸರ್ಫೇಸ್, ಅವ್ರ ಸರ್ಫೇಸ್ ಏರಿಯಾ ಕಂಡಿಡ್ಬೇಕು. ಸೊ ನಥಿಂಗ್ ಬಟ್ ಫಸ್ಟ್ ಇಲ್ಲಿ ಏನ್ ಕೊಡಿದಾರೆ? ಮೂನ್ ಕೊಡಿದಾರೆ. ಸೊ ಸರ್ಫೇಸ್ ಏರಿಯಾ ಆಫ್ ಮೂನ್, ರೇಷಿಯೋ ಅಂದ್ರೆ ನಥಿಂಗ್ ಬಟ್ ಡಿವೈಡೆಡ್ ಬೈ ಸರ್ಫೇಸ್ ಏರಿಯಾ ಆಫ್ ಮೂನ್ ಡಿವೈಡೆಡ್ ಬೈ ಸರ್ಫೇಸ್ ಏರಿಯಾ ಆಫ್ ಅರ್ತ್. ಓಕೆ, ಇವರಿಬ್ಬರು ರೇಷಿಯೋ ಕಂಡಿಡ್ಬೇಕು. ಸರ್ಫೇಸ್ ಏರಿಯಾ ಆಫ್ ಅರ್ತ್. ಓಕೆ, ಈಗ ಮೂನು, ಈಗ ಅರ್ತ್ ಕೂಡ ಯಾವ ಶೇಪ್ ಅಲ್ಲಿ ಇರುತ್ತೆ? ಸ್ಪಿಯರ್ ಶೇಪ್ ಅಲ್ಲಿ ಇರುತ್ತೆ. ಓಕೆ, ಆಮೇಲೆ ಮೂನ್ ಕೂಡ ಯಾವ ಶೇಪ್ ಅಲ್ಲಿ ಇರುತ್ತೆ? ಸ್ಪಿಯರ್ ಶೇಪ್ ಅಲ್ಲಿ ಇರುತ್ತೆ. ಹೌದಾ? ಇದು ಅರ್ಥ ಆಗ್ಲಿ ಮೂನ್ ಆಗ್ಲಿ ಎರಡು ಸ್ಪಿಯರ್ ಶೇಪ್ ಅಲ್ಲಿ ಇರುತ್ತೆ. ಸೊ ಸರ್ಫೇಸ್ ಏರಿಯಾ ಆಫ್ ಮೂನ್ ಅಂದ್ರೆ ಸ್ಪಿಯರ್ ಫಾರ್ಮ್ ಆಗ್ಬೇಕು, 4πr². ಬಟ್ ಇಲ್ಲಿ ಮೂನ್ ಇರೋದ್ರಿಂದ ರೇಡಿಯಸ್ ಆಫ್ ಮೂನ್ ತಗೋಬೇಕು. ಸೊ ಇಲ್ಲಿ ಏನ್ ಬರಬೇಕು? rm ಬರಿಬೇಕು ಡಿವೈಡೆಡ್ ಬೈ ಸರ್ಫೇಸ್ ಏರಿಯಾ ಆಫ್ ಅರ್ತ್. ಇದು ಕೂಡ ಸ್ಪಿಯರ್ ಶೇಪ್ ಅಲ್ಲಿ ಇದೆ, ಸ್ಪಿಯರ್ ಫಾರ್ಮ್ಲಾ ಹಾಕ್ತೀನಿ. ಓಕೆ, ಬಟ್ ಇಲ್ಲಿ ರೇಡಿಯಸ್ ಏನು? ರೇಡಿಯಸ್ ಆಫ್ ಅರ್ತ್ ತಗೋತೀನಿ. ಸೊ ಏನಾಗುತ್ತೆ? RE ಆಗುತ್ತೆ. ಓಕೆ, ಈಗ ಈ ಕಡೆ ತಗೊಂಡ್ರೆ ಈಗ ನೋಡ್ರಿ ಏನಾಯ್ತು? 4 ಕ್ಯಾನ್ಸಲ್, 5 ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು? rm² ಡಿವೈಡೆಡ್ ಬೈ RE² ಅಂತ ಗೊತ್ತಾಯ್ತು. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ rm ವ್ಯಾಲ್ಯೂ ಏನು? d/8. rm ವ್ಯಾಲ್ಯೂ ಬಂದ್ಬಿಟ್ಟು d/8 whole square divided by RE ವ್ಯಾಲ್ಯೂ ಏನು? d/2. ಸೊ d/2 whole square. ಓಕೆ, ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಇಸ್ ಈಕ್ವಲ್ ಟು ಡಿ ಬಂದ್ಬಿಟ್ಟು ಸ್ಕ್ವೇರ್ ಮಾಡಿದ್ರೆ ನ್ಯೂಮರೇಟರ್ಗೂ ಸ್ಕ್ವೇರ್ ಮಾಡಬೇಕು, ಡಿನಾಮಿನೇಟರ್ಗೂ ಸ್ಕ್ವೇರ್ ಮಾಡಬೇಕು. d² ಡಿವೈಡೆಡ್ ಬೈ 64 ಹೋಲ್ ಡಿವೈಡೆಡ್ ಬೈ d² ಡಿವೈಡೆಡ್ ಬೈ 4. ಓಕೆ, ಸೊ ಇವಾಗ ಏನಾಗುತ್ತೆ? d² 64. ಓಕೆ, ಈ ಡಿವೈಡ್ ಬೈ ನಾನು ಇಂಟು ಮಾಡಿದ್ರೆ ಇವರಿಬ್ರು ಏನಾಗ್ತಾರೆ?
ಉಲ್ಟಾ ಆಗ್ತಾರೆ, ನಥಿಂಗ್ ಬಟ್ ರೆಸಿಪ್ರೋಕಲ್ ಆಗುತ್ತಾರೆ. 4/d² ಆಗುತ್ತೆ. ಸೊ d² ಕ್ಯಾನ್ಸಲ್, 4 1 ಜಾ 4, 16 ಜಾ, ಹೌದಾ? ಸೊ ನಥಿಂಗ್ ಬಟ್ ಏನ್ ಬಂತು, 1/16 ಬಂತು. ಸೊ ನಿಮಗೆ ರೇಷಿಯೋ ಏನ್ ಬಂತು, 1/16 ಅಂದ್ರೆ ಒಂದೇ. ಇದನ್ನ ಏನಂತ ಬರೀಬಹುದು ನಾನು, 1:16 ಅಂತ ಬರಿಬಹುದು. ಆನ್ಸರ್ ಬಂದ್ಬಿಟ್ಟು 1:16. ಓಕೆ, ಇದು ಬಂದ್ಬಿಟ್ಟು ಅದ್ರ ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಬಹಳ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಇದು ಬಹಳ ಸರಿ ಕೇಳಿದರೆ ಮ್ಯಾಕ್ಸಿಮಮ್ ಎಕ್ಸಾಮ್ ಅಲ್ಲಿ, ಈಗ ನಿಮ್ದು 9th ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಈ ಟೈಪ್ ಕೇಳ್ತಾರೆ. ನಿಮಗೆ ಜಸ್ಟ್ ಏನಂದ್ರೆ, ಈಗ ನೀವು ನೋಡಿದ್ರೆ ಇಲ್ಲಿ 3ನ ಯಾರ ಜೊತೆ ಕಂಪೇರ್ ಮಾಡ್ತಾರಲ್ಲ ಅವ್ರನ್ನ ಡಿ ಅಂತ ತಗೊಂಡ್ಬಿಟ್ರೆ ನಿಮಗೆ ಅರ್ಧ ಕೆಲಸ ಆಗ್ಬಿಡುತ್ತೆ. ಓಕೆ, ಆಮೇಲೆ ಏನಿಲ್ಲ, ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗ್ತಾ ಇರೋದು. ಓಕೆ, ಆಮೇಲೆ ಈಕ್ವೇಶನ್ ಬರೆಯೋದು ಗೊತ್ತಾಗ್ಬೇಕು. ನೋಡ್ರಿ, ಈಕ್ವೇಶನ್ ಏನಂತ ಬರಿಬಹುದು ಇಲ್ಲಿ, ಡಯಾಮೀಟರ್ ಆಫ್ ದ ಮೂನ್ ಅಂತ ನಥಿಂಗ್ ಬಟ್ ಏನು, TM ಈಸ್ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿದ್ರೆ ಅದನ್ನ ಬಿಟ್ಬಿಡ್ರಿ, ಪ್ರಾಬ್ಲಮ್ ಇಲ್ಲ. ಈಸ್ 1/4 ಅಂದ್ರೆ ನಥಿಂಗ್ ಬಟ್ ಏನು, 1/4 ಅಂತ ಅರ್ಥ. ಆಫ್ ಅಂದ್ರೆ ಇಂಟು ಡಯಾಮೀಟರ್ ಆಫ್ ದ ಅರ್ತ್, ಡಿ. ಓಕೆ, ನೀವು ಈ ತರ ಬರ್ಕೊಂಡ್ಬಿಟ್ರೆ ನಿಮಗೆ ಇಂಗ್ಲಿಷ್ ನ ಈಕ್ವೇಶನ್ ಬರ್ಕೊಂಡ್ಬಿಟ್ರೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಸೊ ನಿಮಗೆ ಈ ತರ ನೀವು ಕಲಿಲೇಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಮ್ಯಾಥ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಓಕೆ, ಈ ಮ್ಯಾಥ್ಸ್ ಅಲ್ಲಿ ಇಂಗ್ಲಿಷು ಕಲಿಬೇಕು ಪ್ಲಸ್ ಮ್ಯಾಥ್ಸ್ ಕಲಿಬೇಕು. ಓಕೆ, ಸೊ ಅವಾಗ ಮ್ಯಾಥ್ಸ್ ಅಲ್ಲಿ ಅದೊಂದು ಅಡ್ವಾಂಟೇಜ್. ಓಕೆ, ಒಂದೇ ಸಬ್ಜೆಕ್ಟ್ ಅಲ್ಲಿ ಒಂದು ಲ್ಯಾಂಗ್ವೇಜ್ ಕಲಿಬಹುದು, ಸಬ್ಜೆಕ್ಟ್ ಕಲಿಬಹುದು. ಓಕೆ, ಸೊ ಅದಕ್ಕೋಸ್ಕರ ನೀಟಾಗಿ ಕಲ್ತ್ರೆ ಇಂಥ ಪ್ರಾಬ್ಲಮ್ ಮಾಡೋದು ಬಹಳ ಈಸಿ ಆಗುತ್ತೆ. ಓಕೆ, ಆಮೇಲೆ ನಿಮ್ಗೆ ಏನಂತಂದ್ರೆ, ಈಗ ನಾನು ಈ ಕ್ಲಾಸ್ 9 ಓಕೆ ಆಲ್ಮೋಸ್ಟ್ ಆಲ್ ಲೆಸನ್ಸ್ ಮಾಡಿದ್ದೇನೆ. ಓಕೆ, ಎಲ್ಲಾ ಲೆಸನ್ಸ್ ಕಂಪ್ಲೀಟ್ ಆಗಿದೆ. ಓಕೆ, ಕೆಲವೊಂದು 2 ಲೆಸನ್ ಮಾತ್ರ ಇನ್ಕಂಪ್ಲೀಟ್ ಇದೆ. ಓಕೆ, ಅದು ಬಂದ್ಬಿಟ್ಟು ಯಾವುದು, ಟ್ರಯಾಂಗಲ್ಸ್ ಮತ್ತೆ ಕ್ವಾಡ್ರಿಲ್ಯಾಟ್ರಲ್ಸ್. ಓಕೆ, ಸೊ ಟ್ರಯಾಂಗಲ್ಸ್ ಕ್ವಾಡ್ರಿಲ್ಯಾಟ್ರಲ್ಸ್ ಮಾತ್ರ ಪೆಂಡಿಂಗ್ ಇದೆ. ಸೊ ಅವು ಬಂದ್ಬಿಟ್ಟು ನಿಮಗೆ February 2nd 2025 ಒಳಗಡೆ ಓಕೆ ಅವ್ನ ವಿಡಿಯೋ ಮಾಡ್ಬಿಟ್ಟು ಅದನ್ನ ಅಪ್ಲೋಡ್ ಮಾಡಿರ್ತೀನಿ. ಓಕೆ, ಆ ಲಿಂಕ್ ಕೂಡ ಕಳಿಸ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ರೆಫರ್ ಮಾಡ್ಬೋದು. ಆಮೇಲೆ ಏನಂತಂದ್ರೆ, ನಿಮ್ಗೆ ಎಲ್ಲಾ ಲೆಸನ್ ಯೂಟ್ಯೂಬ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಯಾವಾಗ ಡೌಟ್ ಬಂದ್ರು ಏನೇ ಬಂದ್ರು ನೀವು ಲೈಕ್ ಯಾವ ಟೈಮ್ ಅಲ್ಲಿ ಆದ್ರೂ ನೀವು ಯೂಟ್ಯೂಬ್ ನೋಡ್ಬಿಟ್ಟು ಕಲಿಬಹುದು. ಓಕೆ, ಸೊ ಈ 2 ಲೆಸನ್ ಕೂಡ ಆದಷ್ಟು ಬೇಗ ನಾನು February 2nd ಒಳಗೆ ನಿಮಗೆ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ದಟ್ ನಿಮ್ಗೆ ಅವಾಗ ಈಸಿ ಆಗ್ಬಿಡುತ್ತೆ. ಅವಾಗ ಯಾವ್ದೇ ವಿಡಿಯೋ ಮಾಡಿದ್ರು ಲೈಕ್ ನಿಮಗೆ ಯಾವ್ದೇ ಡೌಟ್ ಬಂದ್ರು ಇಮಿಡಿಯೇಟ್ ಆಗಿ ಆ ವಿಡಿಯೋ ನೋಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಇನ್ ಕೇಸ್ ಆ ವಿಡಿಯೋ ನೋಡ್ಬೇಕು ಇನ್ನೊಂದ್ ಸ್ವಲ್ಪ ಡೌಟ್ ಬಂದ್ರೆ ಅವು ನೀವೇನ್ ಮಾಡ್ರಿ, ನಾನು ಇನ್ಸ್ಟಾಗ್ರಾಮ್ ಚಾನಲ್ಗೆ ಫಾಲೋ ಮಾಡ್ಬಿಟ್ಟು ನನಗೆ ಮೆಸೇಜ್ ಮಾಡ್ರಿ. ಓಕೆ, ನಾನು ಅವಾಗ ಡೆಫಿನೆಟ್ಲಿ ರಿಪ್ಲೈ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಲೈಕ್ ಆ ಡೌಟ್ ಚಿಕ್ಕದಿದ್ರು ತಲೆ ಕೆಡ್ಸ್ಕೋಬೇಡ್ರಿ. ಓಕೆ, ಡೌಟ್ ಕ್ಲಾರಿಫೈ ಆಗೋದು ಇಂಪಾರ್ಟೆಂಟ್. ಓಕೆ, ಸೊ ನೀವು ನನಗೆ ಡೌಟ್ ನ ಮೆಸೇಜ್ ಮಾಡ್ರಿ, ಸೊ ದಟ್ ನಾನು ನಿಮಗೆ ವಿಡಿಯೋ ಕಾಲ್ ಮಾಡಾದ್ರು ಇಲ್ಲ ಅಂತಂದ್ರೆ ಈ ತರ ವಿಡಿಯೋ ಮಾಡಾದ್ರೂ ನಿಮಗೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ದಟ್ ನಿಮ್ ಡೌಟ್ ಈಸಿಯಾಗಿ ಕ್ಲಾರಿಫೈ ಆಗುತ್ತೆ. ಆಮೇಲೆ ಮ್ಯಾಥ್ಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗ್ಬೋದು. ಓಕೆ, ಸೊ ಮೈನರ್ ಡೌಟ್ ಇದ್ರು ಕೇಳ್ರಿ, ಸೊ ದಟ್ ಮ್ಯಾಥ್ಸ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಬಯಾಟ್ ಆಗ್ಬಾರ್ದು. ಓಕೆ, ಸೊ ಮ್ಯಾಥ್ಸ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಏನು ಲಾಜಿಕಲಿ ನಿಮ್ಗೆ ಅರ್ಥ ಮಾಡ್ಕೊಂಡ್ರೆ ನೀವು ಫ್ಯೂಚರ್ ಅಲ್ಲಿ ಮುಂದೆ ಎಲ್ಲೇ ಹೋದ್ರು ಈ ಮ್ಯಾಥ್ಸ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಟೆಲಿಗ್ರಾಮ್ ಚಾನಲ್ ನ ಕೂಡ ಫಾಲೋ ಮಾಡಿ.